ನಮಸ್ಕಾರ ಬಂಧುಗಳೇ, ನಾನು ಇವತ್ತಿನ ಅಂತ ಕೇಳಿದ್ರೆ ರಾಜಸ್ಥಾನದ ಒಂದು ಸಿರಿಕ್ ಜಿಲ್ಲೆಯ ರಿಂಗಾಸ್ ಅಂತಕ್ಕಂಥ ಒಂದು ಜಂಕ್ಷನ್ದೊಳಗದೀನಿ. ಇಲ್ಲಿಂದ ಒಂದು ರೂಟಿಗೆ ಹೋದ್ರೆ 17 ಕಿಲೋಮೀಟ್ರ್, ಇನ್ನೊಂದು ರೂಟಿಗೆ ಹೋದ್ರೆ 27 ಕಿಲೋಮೀಟ್ರ್ ಆಗ್ತವೆ. ನಾವೆಲ್ಲಿ ಉಂಟು ಅಂದ್ರೆ ಒಂದು ಕಾತು ಅಂತ ಒಂದು ಊರದ. ಆ ಕಾತುವಿನ ಊರಿನ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಈ ಕಾತು ಅನ್ನೋ ಊರೊಳಗೆ ರಾಮಾಯಣ ಮಹಾಭಾರತದೊಳಗೆ ಬರ್ತಕ್ಕಂಥ ಭೀಮನ ಮಗ ಘಟೋತ್ಕಚನ ಮಗ, ಘಟೋತ್ಕಚನ ಮಗ ಬಾರ್ಬರಿಕ. ಈ ಬಾರ್ಬರಿಕ ಬರೀ ಕೇವಲ 3 ಬಾಣಗಳನ್ನು ಬಿಟ್ಟರೆ ಇಡೀ ಮಹಾಭಾರತನೇ ಮುಗಿದು ಹೋಗ್ತಿತ್ತು. ಅಂತಹ ಸಂದರ್ಭದಾಗ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಬಾರ್ಬರಿಕನ ಒಂದು ತಲೆಯನ್ನು ಕೇಳ್ತಾನೆ. ಆ ಬಾರ್ಬರಿಕನ ತಲೆಯನ್ನು ಕೇಳಿದಾಗ ಆ ಬಾರ್ಬರಿಕ ಯಾವುದೇ ವಿಚಾರ ಮಾಡಲಾರ್ದೆ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ತಲೆಯನ್ನು ಅರ್ಪಿಸಿದ ನಂತರ ಆ ತಲೆಯನ್ನು ಬಿದ್ದಿರುವಂತಹ ಜಾಗ ಇದು ಕಾತು ಗ್ರಾಮದಲ್ಲಿ. ಹಳೆ ದೇವಸ್ಥಾನ ಇತ್ತು. ಅದನ್ನು 1720ರಲ್ಲಿ ಕುವರ್ ಸಿಂಗ್ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಉತ್ಸವಗಳನ್ನು ನಡೀತವೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಈತನಿಗೆ ಒಂದು ವರವನ್ನು ಕೊಡ್ತಾನೆ, ನೀನು ಕಲಿಯುಗದಲ್ಲಿ ಶ್ಯಾಮ ಅಂತ ನಿನ್ನನ್ನು ಜನ ಪೂಜಿಸ್ತಾರೆ ಅಂಥೇಳಿ. ಹೀಗಾಗಿ ಆತನನ್ನು ಇವತ್ತು ನಾವು ಕಾತು ಶ್ಯಾಮ ಅಂಥೇಳಿ ಇವತ್ತು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಒಂದು ವೇಳೆ ಆತನ ಏನಾದರೂ ಆ ವರವನ್ನು ತಪ್ಪಿದರೆ, ಯಾರು ನಾನು ದುರ್ಬಲರಿರ್ತಾರೋ ಅವ್ರ ಪರವಾಗಿ ನಾನು ನಿಲ್ತೀನಿ ಅಂಥೇಳಿ ಮಾತು ಕೊಟ್ಟಾಗ ಇದನ್ನು ಅಸಮತೋಲನ ಆಗ್ತದಲ್ಲ ಇಲ್ಲಿ ಅಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಈ ಬಾರ್ಬರಿಕನ ತಲೆಯನ್ನು ಬೇಡ್ತಾನೆ. ಇದು ಪೌರಾಣಿಕವಾಗಿರ್ತಕ್ಕಂಥ ಒಂದು ಇತಿಹಾಸ. ರಿಂಗಾಸ್ ಜಂಕ್ಷನ್ ಬಂದ ನಂತರನೇ ಬೆಳಗ್ಗೆ ನೋಡ್ರಿ ನೀವು 5:30-6 ಗಂಟೆಗೆ ಜನ ಇಲ್ಲಿಯ ತಿಂಡಿ ತಿನ್ನೋದಕ್ಕೆ ಹಿಂಗೆ ನಿಂತ್ಕೊಂಡಿರ್ತಾರೆ ನೋಡ್ರಿ. ಈ ಕಡೆ ತಿಂಡಿ ಎಲ್ಲ ರಾಜಸ್ಥಾನದ ವೆರೈಟಿ ಅದ. ಇದು ಒಂಥರ ಬಜ್ಜಿ ಅದ ನೋಡ್ರಿ, ಭಾಳ ವಂಡರ್ ಅದ. ಇದೇ ರೀತಿ ಈ ಕಡೆನೂ ಈ ಥರ ತಿಂಡಿಗಳಿಗೆ ಭಾಳ ಫೇಮಸ್ ಆಗಿರ್ತದೆ. ಅದೇ ರೀತಿ ಈ ಕಡೆ मिर्ची बड़ा अंदर में क्या है? हाँ? आलू है क्या? ಒಳ್ಳೆ ಒಂದು ಭಕ್ತಿಯ ಒಂದು ಆರಾಧನೆಯಲ್ಲಿದ್ದಾರೆ ಜನ. ನೀವೆಲ್ಲಿ ಕರ್ನಾಟಕದಿಂದ ಬಂದಿರಿ? ಕರ್ನಾಟಕದಿಂದ ಕಲಬುರಗಿಯಿಂದ ಬಂದಿದ್ದೀವಿ. ಕಲಬುರಗಿ ಓಕೆ. ದೇವಸ್ಥಾನಕ್ಕೆ ಹೊಂಟೇರಿ? ದೇವಸ್ಥಾನಕ್ಕೆ ಘಾಟೋಶ್ಯಾಮ್ ಅಂತ ಭಾರಿ ಕಾತೋಶ್ಯಾಮ್ ಅಂತೇಳಿ ಭಾರಿ ಫೇಮಸ್ ದೇವಸ್ಥಾನ ಅದ. ಜೀವನದೊಳಗೆ ಎಲ್ಲರೂ ಒಂದು ಸರಿ ಟೂರ್ ಮಾಡಬೇಕು, ನೋಡ್ಬೇಕು ಎಲ್ಲ ಕಡೆಗೆ ಅಂತ ಹೇಳ್ತೀರಿ. ದೇಶ ಸುತ್ತಬೇಕು, ಕೋಶಿ ಹೋಗ್ಬೇಕಂತೇಳಿ ಹಿರಿಯರು ಸುಮ್ಮನೆ ಹೇಳಿಲ್ಲ. ಹೌದು. ಅದ್ರ ಪ್ರಕಾರ ಏನದ, ನಾವು ಹಿರಿಯರು ಹೇಳಿದ ಪ್ರಕಾರ ತಿರುಗಲಿಕ್ಕತ್ತೀವಿ. ಆದರೂ ಅದ್ಭುತ ಅದ, ನೋಡ್ಬೇಕಾದ ಜೀವನದೊಳಗೆ. ಓಕೆ ಧರ್ಮ ಸರ್, ತುಂಬ ಧನ್ಯವಾದಗಳು. ಕಾತುಶ್ಯಾಮ್ ಅವ್ರ ದರ್ಶನ ಮಾಡ್ಕೊಂಬರ್ರಿ. ಭಗವಂತ ತಮಗೆ ಒಳ್ಳೇದು ಮಾಡಲಿ. ಕಾತುಶ್ಯಾಮ್ ದೇವಸ್ಥಾನದ ಮುಂದ್ಗಡೆ ಬಂದ್ರೇ ನೇರವಾಗಿ ಹೀಗೆ ಬಂದ್ರೆ ಇಲ್ಲಿ ಏನು ಸಿಗ್ತದಪ್ಪ ಅಂತ ಕೇಳಿದ್ರೆ, ಒಂದು ಇದರ ರೂವಾರಿ ಆಗಿರ್ತಕ್ಕಂಥ ಕೃಷ್ಣನ 2 ಕೈಗಳು ಸಿಗ್ತಾವ, ಕೊಳಲನ್ನು ಊದ್ತಕ್ಕಂಥ ಕೈಗಳು ಸಿಗ್ತಾವೆ ಕೃಷ್ಣನವರು. ಈ ಕಡೆ ಕಾತುಶ್ಯಾಮನ ಪ್ರವೇಶ ದ್ವಾರ. ಇನ್ನು ಕಾತುಶ್ಯಾಮ್ ಮಂದಿರಕ್ಕೆ ಹೋಗ್ಬೇಕು ನಾವು. ಚೂರ್ಮಾ ಇದು ಘಾಟುಶ್ಯಾಮದಲ್ಲಿ ಸಿಗ್ತಕ್ಕಂಥ ವಿಶೇಷತೆ. ಘಾಟುಶ್ಯಾಮದಲ್ಲಿ ಸಿಗ್ತಕ್ಕಂಥ ಧ್ವಜಗಳು ಇವೆಲ್ಲ ಥರದ್ದು ಹೂಗಳು ಹಿಡ್ಕೊಂಡು ನಿಂತಿರ್ತಾರೆ ದಾರಿ ಉದ್ದಕ್ಕೂ ಘಾಟುಶ್ಯಾಮದಲ್ಲಿ. ದಾರಿ ಉದ್ದಕ್ಕೂ ಅಂಗಡಿಗಳಿದಾವ. ಆ ಥರದ ಧ್ವಜಗಳನ್ನು ಹಿಡ್ಕೊಂಡು ಹೋಗ್ತಾರೆ ಎಲ್ಲರೂ. ಘಾಟುಶ್ಯಾಮನಿಗಾಗಿ ಈ ರೀತಿ 18 ಕಿಲೋಮೀಟ್ರ್ ತನಕನೂ ಜನ ದಿಂಡಂಸರ್ ಹಾಕೋತಿರ್ತಾರೆ. ಸೈಡಿಗೆ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ರಸ್ತೆ ಉದ್ದಕ್ಕೂ 18 ಕಿಲೋಮೀಟ್ರ್ವರೆಗೂ ಇಲ್ಲಿರ್ತಕ್ಕಂಥ ಸಣ್ಣ ಮರಳು ಹಾಕೋತ್ತೆ ಬಂದಾರ. ಯಾಕಂದ್ರೆ ಅವ್ರಿಗೆ ಮೈಗೆ ಸುಡಬಾರ್ದು ಅಂತ ಹೇಳಿ. ದೇವಸ್ಥಾನದ ಹತ್ತಿರ ಇದ್ದೀವಿ.
ಕಾತು ಮಹಾರಾಜನಿಗೆ ನವಿಲಿನ ಗರಿಗಳು ಮತ್ತು ಗುಲಾಬಿ ಹೂವು ಕೊಟ್ಟು ಈ ಭಾಗದ ಜನ ಗೌರವಿಸ್ತಾರೆ. ನಮ್ಮ ಕಡೆ ಶ್ಯಾಮ್ ಕುಂಡ पुदीना नींबू और क्या डालते भैया? पुदीना नींबू और हाँ मसाला. ओके ओके. इसका क्या बोलते हैं? जंजीरा. जल्दीरा ಇದು ರಾಜಸ್ಥಾನ ಸ್ಪೆಷಲ್. ಎಲ್ಲಾರು ಸೋಲುವೆ ಅನ್ನಲಿ ನನ್ನ ಲೈಫಿಗೆ ನಾ ಹೀರೋನೆ ನಿನ್ನ ಆಟಿಟ್ಯೂಡಿಗೆ ಗೂಗಲ್ ಮಾಡು ನನ್ನ ಹೆಸರೇನೆ ನಾನ್ಯಾರು ತಿಳಿಯದು ನಿನಗೆ ಅಡ್ಡ ಸಿಕ್ಕರೆ ನೀ ಬೂದೀನೆ ಲೈಫಲ್ಲಿ ತುಂಬಾ ನೋಡಿಯ ಪೇಪರ ಪಂಚದ ಡ್ರಾಮಾ